ನಮಸ್ಕಾರ ಗುರು. ಇವತ್ತು ನಾನೆಲ್ಲೋ ಒಂದ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೆ. ಪಾಪ ಈ ಎರಡು ಬೀದಿ ನಾಯಿಗಳು ರೋಡಲ್ಲಿ ಅದ್ರ ಪಾಡಿಗೆ ಅವು ಆಟ ಆಡ್ಕೊಂಡಿತ್ತು. ಬಟ್ ಈ ಬೀದಿ ನಾಯಿಗಳ ಮೇಲೆ ನಾವು ಎಷ್ಟು ಕ್ರೂಯಲ್ ಆಗಿದ್ದೀವಿ ಅಂತ ಹೇಳಕ್ಕೆ ರೀಸೆಂಟ್ ಆಗಿ ನಮ್ಮ ಸುಪ್ರೀಂ ಕೋರ್ಟ್ ಅವರು ಡೆಲ್ಲಿಲಿ ಯಾವ್ದು ಬೀದಿ ನಾಯಿ ಇದೆ ಅದನ್ನೆಲ್ಲ ಹಿಡಿದು ಒಂದು ಶೆಲ್ಟರ್ ಹೋಮ್ಗೆ ಹಾಕ್ಬೇಕು ಅಂಡ್ ವಿತಿನ್ 8 weeks ಅಂತ ಟೈಮ್ ಕೊಡ್ತಾರೆ. ಇದು ಎಷ್ಟು ನ್ಯಾಯ ಗುರು? ಇವತ್ತು ಅವರು ಹೇಳೋ ಪ್ರಕಾರ ನಮ್ಮ ದೇಶದಲ್ಲಿ 35 ಲಕ್ಷ ಡಾಗ್ ಬೈಟ್ಸ್ ರಿಪೋರ್ಟ್ ಆಗಿದೆ ಅಂಡ್ ಡೆಲ್ಲಿಯಲ್ಲಿ ಮಾತ್ರ 25,000 ಡಾಗ್ ಬೈಟ್ಸ್ ರಿಪೋರ್ಟ್ ಆಗಿದೆ ಫಾರ್ ದ ಇಯರ್ 2024. ಸೊ ಇದರಿಂದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡಿಸೈಡ್ ಮಾಡ್ತಾರೆ ಅಲ್ಲಿರುವಂತಹ ಎಲ್ಲ ಬೀದಿ ನಾಯಿಗಳನ್ನ ಶೆಲ್ಟರ್ ಹೋಮ್ಗೆ ಹಾಕ್ಬೇಕು ಅಂತ. ಸೊ ಶೆಲ್ಟರ್ ಹೋಮ್ಗೆ ಹಾಕಿದ್ರೆ ಆ ಬೀದಿ ನಾಯಿಗಳ ಕತೆ ಏನಾಗುತ್ತೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ನನ್ನ ಪ್ರಶ್ನೆ ಏನಂದ್ರೆ, ಕುಡಿಯುವ ನೀರು ಸರಿ ಇಲ್ಲ, ಕಲುಷಿತವಾಗಿದೆ. ಅದರಿಂದ ಸುಮಾರು 2 ಲಕ್ಷ ಜನ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸಾವನ್ನಪ್ತಾರೆ. ಹಾಗೆ ನೀವು ಪೊಲ್ಯೂಟೆಡ್ ಏರ್ ತಗೊಳ್ಳಿ, ಆಮೇಲೆ ಪೊಲ್ಯೂಟೆಡ್ ಫುಡ್ ತಗೊಳ್ಳಿ, ಇದರಿಂದ ಎಷ್ಟು ಹಲವಾರು ಜನ ಸಾಯ್ತಾರೆ. ಸೊ ಈ ಸಾವಿಗೆಲ್ಲ ಕಾರಣಕರ್ತರು ನಮ್ಮ ಪೊಲಿಟಿಷಿಯನ್ಸ್. ಅವ್ರ ಮೇಲೆ ಯಾಕೆ ಸುಪ್ರೀಂ ಕೋರ್ಟ್ ಏನು ಒಂದು ವರ್ಡಿಕ್ಟ್ ಹೊರಡ್ಸಲ್ಲ, ಏನು ಒಂದು ಜಜ್ಮೆಂಟ್ ಕೊಡಲ್ಲ, ಅವ್ರನ್ನ ಯಾಕೆ ಜೈಲ್ಗೆ ಹಾಕಕ್ಕಾಗಲ್ಲ ಅಂತ ನನ್ನ ಪ್ರಶ್ನೆ. ಯಾಕಂದ್ರೆ ಅವ್ರ ಹತ್ರ ದುಡ್ಡಿದೆ, ಬಹಳ ಪ್ರಭಾವಿಗಳು, ಬಹಳ ಪವರ್ ಇರುವಂತಹವರು. ಅವ್ರ ಮೇಲೆ ಅಟ್ಯಾಕ್ ಮಾಡಕ್ಕಾಗಲ್ಲ ಇವನ್ ಫಾರ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಬಟ್ ಪಾಪ ಈ ಬಡಪಾಯಿ ಬೀದಿ ನಾಯಿಗಳ ಮೇಲೆ ಹೇಗ್ ಬೇಕಾದ್ರೂ ಅಟ್ಯಾಕ್ ಮಾಡಿ ಅವ್ರಿಗೆ ರೈಟ್ಸ್ ಇಲ್ಲ, ಏನೂ ಇಲ್ಲ. ಬರೀ ಮನುಷ್ಯರಿಗೆ ಮಾತ್ರ ಫಂಡಮೆಂಟಲ್ ರೈಟ್ಸು ಅವು ಇವು ಇದೆ, ಪ್ರಾಣಿಗಳಿಗೆ ಮಾತ್ರ ಏನೂ ಇಲ್ಲ. ನೀವು ಕೊಚ್ಕೊಂಡ್ ತಿನ್ನಿ, ಅವನ್ನ ಬೆಂಕಿ ಹಾಕಿ ಸುಟ್ಟಾಕಿ ಕೇಳೋರಂದ್ರು ಯಾರು ಇಲ್ಲ. ಯಾಕೆ?